ಎಲೆಕೋಸಿನ ಪಲ್ಯ, ಎಲೆಕೋಸು ಮತ್ತು ಮೂಲಂಗಿ ಡ್ರೈ ಪಲ್ಯ. ಇದಕ್ಕೆ ಎಲೆಕೋಸನ್ನ ನಾನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು 3 ಪೀಸ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ. ಇದರಲ್ಲಿ ಕಡಲೆಬೇಳೆ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ. ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ, 2 ಇತ್ತು ಅಷ್ಟೇ, ಸಾಕು, ಜಾಸ್ತಿ ಹಾಕೋದು ಬೇಡ. ಮೂಲಂಗಿ ಅದೇ ಸ್ಮೆಲ್ ಬರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಮೂಲಂಗಿ 2 ತುರಿದಿಟ್ಕೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಕಿದ್ದೀನಿ. ಇವಾಗ ಕಡಲೆಬೇಳೆನ ಫಸ್ಟು ಹುರ್ಕೋಬೇಕು ಎಣ್ಣೆಲಿ, ಅದು ಲಾಸ್ಟಿಗೆ ಹಾಕೋದು. ಸೊ ಹಾಗಾಗಿ ಹುರ್ಕೊಳ್ಳೋಕ್ಕೋಸ್ಕರ ಈ ಪಲ್ಯನ ದಿಢೀರಂತ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಮಾಡ್ಕೋಬೇಕಾದ ಮೊದಲೇ. ಕಡಲೆಬೇಳೆ ಏನಾಗ್ಬಿಡುತ್ತೆ ಅಂದರೆ ಅದು ಎಲೆಕೋಸು ಜೊತೆಲೆ ಬೆಂದುಬಿಟ್ರೆ ಬೆಂದಂಗೆ ಆಗುತ್ತೆ. ಅದ್ರ ಬದಲು ಈ ಥರ ಮಾಡಿ ಇಟ್ಕೊಂಡ್ರೆ ನೀವು ಹಾಕ್ಕೋಬೋದು. ನೀವು ತಿನ್ಬೇಕಾದ್ರೆ ಬಾಯಿಗೆ ಒಂಥರ ಕುಟುಂಬ ಅಂತ ಸಿಗುತ್ತೆ. ನೋಡಿ, ಕಡಲೆಬೇಳೆ ರೆಡಿಯಾಗಿದೆ. ಇಷ್ಟ ಆದರೆ ಸಾಕು, ತೆಗೆದಿಟ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇವಾಗ ಕರಿಬೇವು, ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ನೋಡಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ರೇ ರುಚಿ ಬರೋದು. ಫ್ರೈ ಹಾಕ್ಬೋದು 1-2 ನಿಮಿಷ. ನೋಡಿ, ಮೆಣಸಿನ್ಕಾಯಿ ಇಷ್ಟು ಫ್ರೈ ಆಗಿಬಿಡಲಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಸ್ವಲ್ಪ ಫ್ರೈ, ಜಾಸ್ತಿ ಫ್ರೈ ಬೇಡ, ಯಾಕೆಂದರೆ ಪಲ್ಯ ಅಲ್ಲ ಇದು, ಚಪಾತಿಗೆ ಮ್ಯಾಚ್ ಆಗುತ್ತೆ. ಜಾಸ್ತಿ ಫ್ರೈ ಬೇಡ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ರೆ ಬೇಗ ಬೆಂದಂಗಾಗುತ್ತೆ. ನೋಡಿ, ಅರಿಶಿನ ಉಪ್ಪು ಹಾಕಿದ್ದೀನಿ. ಇದು 1-2 ನಿಮಿಷ, 2 ನಿಮಿಷ ಸಾಕು, ಜಾಸ್ತಿ ಫ್ರೈ ಬೇಡ. ಬೇಗ ಹಾಕಿಬಿಡುತ್ತೆ ಪಲ್ಯ, ಇದು ದಿಢೀರ್ ಅಂತ ಆಗುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಎಲೆಕೋಸು ಹಾಕ್ಕೊಂಡಿದ್ದೀನಿ. ಇವಾಗ ಮೂಲಂಗಿ ತುರಿದು ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ತೀವಿ, ಯಾಕೆಂದರೆ ಮೂಲಂಗಿಲಿ ರಸ ಜಾಸ್ತಿ ಇರುತ್ತೆ ದಿಢೀರ್ ಅಂತ. ಹಾಗಾಗಿ ಮೂಲಂಗಿನ ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಪಲ್ಯ ಎಲ್ಲ ಹಾಕಿದ್ದೀನಿ. ಇದನ್ನೇನು ತಿರ್ಸ್ಕೊಂಡೇ ಇರಬೇಕಂತ ಏನಿಲ್ಲ. ಇದು 5 ನಿಮಿಷ ಬಿಟ್ಬಿಟ್ಟು ಮುಚ್ಚಿಬಿಡ್ಬೇಕು. ತೆಂಗಿನಕಾಯಿ ಆಪ್ಷನ್ ಅದು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಹಾಕಿಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಮತ್ತು ನಿಂಬೆಹಣ್ಣು ಅಷ್ಟೇ, ಲಾಸ್ಟಲ್ಲಿ ಬೇಕಾದರೆ ನೀವು ನಿಂಬೆಹಣ್ಣು ಇಟ್ಕೋಬೋದು. ಈಗ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಕುಕ್ ಆಗಲಿ. 5 ನಿಮಿಷ ಬೆಂದು ಬಿಟ್ಟರೆ ಸಾಕು, 5 ನಿಮಿಷ ಸಾಕು. ಅದು ಸ್ವಲ್ಪ ಹಸಿನೇ ಇರಬೇಕು. ಕೆಲವರು ಇದನ್ನು ಬೇಯಿಸ್ಬಿಟ್ಟು ಮಾಡ್ತಾರೆ. ಬೇಯಿಸಿ ಮಾಡೋದಕ್ಕಿಂತ ಹಿಂಗೆ ಮಾಡಿ ನೋಡಿ ಒಂದು ಸಲ, ತುಂಬ ರುಚಿ ಇರುತ್ತೆ. ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಪಲ್ಯ ರೆಡಿ ಆಯಿತು. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀವು ಎಲೆಕೋಸನ್ನ ತೊಳೆದ್ಬಿಟ್ಟು ಹಿಂಡ್ಬಿಟ್ಟು ಹಾಕಿ, ಆವಾಗ ಅಷ್ಟು ನೀರು ಬಿಟ್ಕೊಳ್ಳಲ್ಲ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಕಡಲೆಬೇಳೆ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು 5 ನಿಮಿಷ ಕುಕ್ ಆಗುತ್ತೆ ಎಲೆಕೋಸು. ಆವಾಗ ಕಡಲೆಬೇಳೆ ಬೆಂದು ಬಿಡುತ್ತೆ ಅಂತ ಈ ಥರ ಹುರಿದಿಟ್ಕೊಳ್ಳೋದು ಅಷ್ಟೇ, ಇನ್ನೆಂತ ಇಲ್ಲ. ರೆಡಿ ಆಯಿತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಲೆಕೋಸು ಪಲ್ಯ, ಚಪಾತಿ. ಫೈನಲಿ ರೆಡಿ ಆಯಿತು ನಮ್ಮ ಎಲೆಕೋಸಿನ ಪಲ್ಯ, ಎಲೆಕೋಸು ಮತ್ತು ಮೂಲಂಗಿ ಡ್ರೈ ಪಲ್ಯ ಚಪಾತಿ ಜೊತೆ ಮಾಡಿದ್ದೀನಿ ಇವತ್ತು. ಥ್ಯಾಂಕ್ ಯು ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.